ಭಗವದ್ಭಕ್ತರೇ, ನೀವು ಇಲ್ಲಿ ನೋಡಬಹುದು, ಆಗಿನ ಕಾಲದಲ್ಲಿ ಒಂದು ರಾಜ್ಯದ ಭದ್ರತೆಗಾಗಿ ಯಾವ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರಂತೆ. ನಮ್ಗೆ ಈಗಿನ ಕಾಲದಲ್ಲಿ ಏನಿದೆ ಅಂತಂದ್ರೆ ಹೊಸ ಹೊಸ ಟೆಕ್ನಾಲಜಿ ಬಂದಿದೆ, ಮಿಸೈಲ್ ಬಂದಿದೆ, ರಾಕೆಟ್ಸ್ ಬಂದಿದೆ, ಡ್ರೋನ್ ಬಂದಿದೆ, ಫ್ಲೈಟ್ ಜೆಟ್ ಎಲ್ಲ ಇದೆ. ಸಾಮಂತರಾಜರು ಏನ್ ಮಾಡಿದ್ರು ಅಂತಂದ್ರೆ ಇಲ್ಲೊಂದು ಕೆರೆ ನಿರ್ಮಾಣ ಮಾಡಿದರೆ, ಈ ಕೆರೆ ನಿರ್ಮಾಣ ಮಾಡಲು ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಕೆರೆಯಲ್ಲಿ ಮುಖ್ಯ ಪಟ್ಟಣವಾಗಿರ್ಬೋದು ಅಂತ ಏನ್ ಅನ್ಸುತ್ತ ನಮಗೆ ಅನಿಸುತ್ತಾ. ಸೊ ಈಗ ನಮ್ಗೆ ಇಲ್ಲಿಂದ ಒಂದು ಫರ್ಲಾಂಗ್ ದೂರ ಹೋದ್ರೆ ಏನಾಗುತ್ತೆ ನಮಗೆ. ಭಗವದ್ಭಕ್ತರೇ, ಸಂದರ್ಶನಕ್ಕೆ ಸ್ವಾಗತ. ನಾನು ಹರ್ಷವರ್ಧನ. ನಾವು ಇಂದು ದರ್ಶನ ಮಾಡತಕ್ಕಂಥ ದೇವಸ್ಥಾನ ಬಂದು ಆಂಧ್ರ ಪ್ರದೇಶದ ನಂದ್ಯಾಲ ಜಿಲ್ಲೆಯ ಕೋಲೆಕುಂಟ್ಲ ತಾಲೂಕಿನ ಕೊಲವೆಗುಂಡ್ಲ ಮಂಡಲದ ಹನುಮಂತಗುಂಡಂ ಅಂತಕ್ಕಂಥ ಒಂದು ಗ್ರಾಮಕ್ಕೆ. ನೀವು ಇಲ್ಲಿ ನೋಡ್ಬೋದು, ನಿಮ್ಗೆ ಕಾಣ್ತಕ್ಕಂಥದ್ದು ಏನಿದೆ ಅಂತೇಳಿ ಹನುಮಂತಗುಂಡಂ. ಈ ಹೆಸರು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನಾವು ಒಂದು ಯಾವ ಒಂದು ದೇವಸ್ಥಾನದ ಒಂದು ದರ್ಶನವನ್ನು ಮಾಡ್ತೇವೆ ಅಂತೇಳಿ. ಸಮುದ್ರವನ್ನು ಉಲ್ಲಂಘಿಸಿ ರಾವಣನನ್ನು ಧಿಕ್ಕರಿಸಿ ಲಂಕೆಗೆ ಹೋಗಿ ಸೀತೆ ಗುಂಗುರವನ್ನು ಕೊಟ್ಟು ಬಂದಂತ ರಾಮದೂತನಾದ ಹನುಮಂತ ಅಂದ್ರೆ ಈ ಒಂದು ಶ್ರೀ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಒಂದು ದರ್ಶನವನ್ನು ನಾವು ಮಾಡೋಣ. ತುಂಬಾ ಅದ್ಭುತವಾದಂತ ವಿಜಯನಗರ ಸಾಮ್ರಾಜ್ಯದ ಆಡಳಿತದಲ್ಲಿ ನಿರ್ಮಾಣ ಆಗಿರತಕ್ಕಂತ ಒಂದು ದೇವಸ್ಥಾನದ ಒಂದು ದರ್ಶನವನ್ನೇ ನಾವೇನ್ ಮಾಡೋಣ ಅಂತಂದ್ರೆ ನೋಡೋಣ. ಬರೀ ಆಂಜನೇಯ ಸ್ವಾಮಿ ಒಂದು ದೇವಸ್ಥಾನನೇ ಅಲ್ಲ, ಈ ಒಂದು ಗ್ರಾಮದಲ್ಲಿ ಒಂದು ವಿಶೇಷವಾದ ಒಂದು ಕೋಟೆ ಇದೆ. ಸೊ ಆ ಕೋಟೆಯ ವಿಶೇಷತೆ ಏನು, ಮತ್ತೆ ಯಾವ ರೀತಿಯಲ್ಲಿ ನಮಗೆ ಯಾವ ಒಂದು ಆಳ್ವಿಕೆಯಲ್ಲಿ ಆ ಒಂದು ಕೋಟೆಯನ್ನು ಕಟ್ಟಲಾಗಿತ್ತು ಅಂತಕ್ಕಂಥ ಎಲ್ಲ ನಾವೇನ್ ಮಾಡೋಣ ಅಂತಂದ್ರೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇದುವರೆಗೂ ಯಾರು ಯೂಟ್ಯೂಬ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡದೇ ಇರತಕ್ಕಂತ ಒಂದು ದೇವಸ್ಥಾನವನ್ನು ನಾನು ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ದಯವಿಟ್ಟು ನೀವು ಈ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ನಾವೀಗ ಆ ದೇವಸ್ಥಾನದ ಕಡೆ ಹೊರಡೋಣ. ಭಗವದ್ಭಕ್ತರೇ, ನಾವು ದರ್ಶನ ಮಾಡ್ತಕ್ಕಂಥ ದೇವಸ್ಥಾನದ ಕೂಗಳತೆ ದೂರದಲ್ಲಿ ಇಲ್ಲಿ ಒಂದು ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯರು ಕಟ್ಟಿಸ್ತಕ್ಕಂಥ ಒಂದು ಸುಭದ್ರವಾದ ಕೋಟೆ ಇದೆ. ಒಟ್ಟು ಈ ಕೋಟೆಯ ಸುತ್ತಳತೆ ಬಂದು 15 ಎಕರೆ ಇದೆ. ಈ 15 ಎಕರೆಯ ಸುತ್ತಲೂ ಏನಾಗಿದೆ ಅಂತಂದ್ರೆ ಈ ಒಂದು ಕೋಟೆಯನ್ನು ಬಹಳ ಸುಭದ್ರವಾಗಿ ಕಟ್ಟಿದ್ದಾರೆ. ಈಗೂ ಈ ಕೋಟೆಯನ್ನು ನೋಡಿದ್ರೆ ಹೇಗೆ ಅನಿಸ್ತಾ ಇದೆ ಅಂದ್ರೆ ನಮಗೆ ಹೊಸ ತರನೇ ಕಾಣ್ತಾ ಇದೆ. ಈ ಒಂದು ಕೋಟೆಯ ಸುತ್ತ ಇಲ್ಲಿ ಕಾಣ್ತಿರ್ತಕ್ಕಂಥ ಫ್ಲಾಂಕಿಂಗ್ ಟವರ್ಸ್ ಏನಂತೀವಲ್ಲ, ಗೋಪುರಗಳು, ಒಟ್ಟು 36 ಗೋಪುರಗಳು ಈ ಒಂದು ಕೋಟೆಯ ಸುತ್ತ ಇದೆ. ಈ ಗೋಪುರಗಳನ್ನು ಈ ಒಂದು ರಾಜ್ಯದ ಜನರ ಸುಭದ್ರತೆಗಾಗಿ ಕಾವಲುಗಾರರು ಕಾಯ್ದಕ್ಕೆ ಏನ್ ಮಾಡಿದಾರೆ ಅಂತಂದ್ರೆ ಈ ಒಂದು ಫ್ಲಾಂಕಿಂಗ್ ಟವರ್ಸ್ ಏನ್ ಮಾಡಿದಾರೆ ಅಂತಂದ್ರೆ ಇಲ್ಲಿ ಒಂದು ಬಹಳ ಸುಂದರವಾಗಿ ಏನ್ ಮಾಡಿದಾರೆ ಅಂತಂದ್ರೆ ಇಲ್ಲಿ ಕಟ್ಟಿದ್ದಾರೆ. ಸೊ ಈ ಒಂದು ಕೋಟೆಯ ಒಳಗಡೆ ಕೆಲವು ಜನ ವಾಸ ಮಾಡ್ತಿದ್ರು. ಈ ಕೋಟೆಯ ಬಲಭಾಗದಲ್ಲಿ ಅಂದ್ರೆ ಕುರಿಗಳು ಕಾಯ್ತಕ್ಕಂಥ ಜನರಿಲ್ಲೆಲ್ಲ ಕುರಿಗಳಿಗೆ ಒಂದು ಸೂಕ್ತವಾದ ಸ್ಥಳ ಇರೋದ್ರಿಂದ ಅಲ್ಲಿ ಕುರಿ ಕಾಯ್ತಕ್ಕಂಥ ಜನರು ಏನ್ ಮಾಡ್ತಿದ್ರು, ಅಲ್ಲಿ ವಾಸ ಮಾಡ್ತಿದ್ರು. ಈ ಒಂದು ಕೋಟೆ ಎಡಭಾಗದಲ್ಲಿ ಸಮೇತ ಸಹ ಬೇರೆ ಬೇರೆ ಜನರು ಏನ್ ಮಾಡ್ತಿದ್ರು ಅಂದ್ರೆ ವಾಸ ಮಾಡ್ತಾ ಇದ್ರು. ಭಗವದ್ಭಕ್ತರೇ, ನೀವು ಇಲ್ಲಿ ನೋಡ್ಬೋದು, ಆಗಿನ ಕಾಲದಲ್ಲಿ ಒಂದು ರಾಜ್ಯದ ಭದ್ರತೆಗಾಗಿ ಯಾವ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರಂತೆ. ನಮ್ಗೆ ಈಗಿನ ಕಾಲದಲ್ಲಿ ಏನಿದೆ ಅಂತಂದ್ರೆ ಹೊಸ ಹೊಸ ಟೆಕ್ನಾಲಜಿ ಬಂದಿದೆ, ಮಿಸೈಲ್ ಬಂದಿದೆ, ರಾಕೆಟ್ಸ್ ಬಂದಿದೆ, ಡ್ರೋನ್ ಬಂದಿದೆ, ಫ್ಲೈಟ್ ಜೆಟ್ ಎಲ್ಲ ಇದೆ. ಆದ್ರೆ ಆಗಿನ ಕಾಲದಲ್ಲಿ ಏನಾಗ್ತಿತ್ತಂದ್ರೆ ಕುದುರೆಗಳ ಮೂಲಕ ಏನ್ ಮಾಡ್ತಿದ್ರೆ ಶತ್ರುಗಳು ಆ ಒಂದು ರಾಜ್ಯದ ಮೇಲೆ ಏನ್ ಮಾಡ್ತಿದ್ರು ಅಂತಂದ್ರೆ ದಾಳಿ ಮಾಡ್ತಿದ್ರು. ಇಲ್ಲಿ ನೋಡ್ಬೋದು ಎಷ್ಟು ಒಂದು ಒಳ್ಳೆ ಕಾನ್ಸೆಪ್ಟ್ ಇಂದ ನಮಗೆ ಈ ಒಂದು ಸೇಫ್ಟಿ ಪರ್ಪೋಸ್ ಆಗಿ ಒಂದು ಭದ್ರತೆಯ ದೃಷ್ಟಿಯಿಂದ ಯಾವ ರೀತಿ ಇವರೊಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು ಅಂತಂದ್ರೆ ನೋಡ್ಬೋದು. ಇಲ್ಲಿ ನಿಮ್ಗೆ ಕಾಣ್ತಾ ಇದೆಯಲ್ಲ, ಈ ಸುತ್ತ ಕೋಟೆ ಸುತ್ತ ಏನಿದೆ ಅಂತಂದ್ರೆ ಈ ತರ ಒಂದು ನೀರ್ ನಿಲ್ಲಕ್ಕಾಗಿ ಏನ್ ಮಾಡಿದಾರೆ ಅಂದ್ರೆ ಒಂದು ಕಾಲುವೆ ತರ ಒಂದು ವ್ಯವಸ್ಥೆ ಮಾಡಿದಾರೆ. ಕಂಪ್ಲೀಟ್ ಈ ಕೋಟೆ ಎಷ್ಟಿದೆ ಅಷ್ಟು ಕೋಟೆ ಸುತ್ತ ಏನಾಗಿದೆ ಅಂತಂದ್ರೆ ಈ ತರ ನೀರಿನ ಒಂದು ವ್ಯವಸ್ಥೆ ಮಾಡ್ಕೊಂಡು ಕನ್ವೆಲ್ ತರ ಮಾಡ್ಕೊಂಡು. ಇನ್ನೊಂದು ವಿಶೇಷ ಏನಂತಂದ್ರೆ ಯಾವಾಗ್ಲೂ ನೀರು ಹಿಂಗೆ ಇರುತ್ತೆ. ಇಲ್ಲಿ ಮಳೆಗಾಲ ಇರ್ಬೋದು ಅಥವಾ ಚಳಿಗಾಲ ಇರ್ಬೋದು, ಬೇಸಿಗೆ ಕಾಲದಲ್ಲಿ ಇರ್ಬೋದು, ಈ ಒಂದು ನೀರಿನಲ್ಲಿ ಮೊಸಳೆಗಳನ್ನು ಬಿಡ್ತಿದ್ರಂತೆ. ಅಂದ್ರೆ ಯಾರಾದ್ರೂ ಶತ್ರುಗಳು ಬಂದು ಅಟ್ಯಾಕ್ ಮಾಡ್ಬೇಕಾದ್ರೆ ಆ ಮೊಸಳೆಗಳು ಇರೋದ್ರಿಂದ ಏನ್ ಮಾಡ್ತಿದ್ರು ಅಂತಂದ್ರೆ ಅಲ್ಲಿ ಆ ಒಂದು ಸ್ವಲ್ಪ ಅಡೆತಡೆ ಆಗ್ತಿತ್ತಂತ. ಈ ಮೊಸಳೆಗಳು ಇರೋದ್ರಿಂದ ಆಮೇಲೆ ತಕ್ಷಣ ಎಚ್ಚೆತ್ತುಕೊಂಡು ಅಲ್ಲಿ ಏನ್ ಮಾಡ್ತಿದ್ರು ಸೈನಿಕರು, ಕಾವಲಿರ್ತಕ್ಕಂಥ ಸೈನಿಕರೆಲ್ಲ ಏನ್ ಮಾಡ್ತಂದ್ರೆ ಶತ್ರುಗಳ ಮೇಲೆ ದಾಳಿ ಮಾಡ್ತಿದ್ರು. ಎಂಥ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದೆ. ಆಮೇಲೆ ನೋಡ್ರಿ ಈಗೂ ಸಮೇತ ಏನಾಗಿದೆ ಅಂತಂದ್ರೆ ಇಲ್ಲಿ ತುಂಬು ಏನ್ ಮಾಡ್ತದೆ ನೀರ ಸುತ್ತ. ಇದು ಒಂದು ಸಾಮಾನ್ಯವಾಗಿ ನಾವೆಲ್ಲ ನೋಡಕ್ ಸಿಗದೇ ಇರ್ತಕ್ಕಂಥ ಒಂದು ವಿಶೇಷವಾದಂತ ಒಂದು ಕೋಟೆ ಇದೆ. ಇಲ್ಲಿ ಈ ಒಂದು ಸುತ್ತನು ಏನಿದೆ ಅಂತಂದ್ರೆ ಕಂಪ್ಲೀಟ್ ಈ ಕೋಟೆ ಸುತ್ತ ಏನ್ ಮಾಡಿದಾರೆ ಅಂತಂದ್ರೆ ಈ ತರ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಎಕ್ಸೆಪ್ಟ್ ಮುಖ್ಯ ದ್ವಾರದಲ್ಲಿ ಬಿಟ್ಟು ನೀವು ಕೋಟೆ ಸುತ್ತ ಅಡ್ಡಾಡಿದ್ರೆ ಸಮೇತ ನಿಮಗೆ ಸಿಗೋದು ಸೇಮ್ ಇದೇ ಒಂದು ವಾತಾವರಣ ಏನಾಗುತ್ತೆ ಅಂದ್ರೆ ನಮಗಲ್ಲಿ ಸಿಗುತ್ತೆ. ನಾವೀಗ ಮುಂದಕ್ಕೆ ಹೋಗೋಣ. ಬನ್ನಿ ನಾವೀಗ ಈ ಕೋಟೆಯ ಒಂದು ಮುಖ್ಯ ದ್ವಾರವನ್ನು ನೋಡೋಣ. ನಿಮಗೆ ಇಲ್ಲಿ ಕಾಣಿಸ್ತಾ ಇದಲ್ಲ,
ಸೊ ಇದೇ ಈ ಒಂದು ಕೋಟೆಯ ಮುಖ್ಯದ್ವಾರ. ಇದು ವಿಜಯನಗರ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಕೋಟೆಯ ಆಗಿನ ಕಾಲದಲ್ಲಿರ್ತಕ್ಕಂಥ ಒಂದು ಮುಖ್ಯದ್ವಾರ. ಇದಕ್ಕೆ ಒಳಬರಕ್ಕೂ ಹಾಗೂ ಹೊರಗೆ ಹೋಗಕ್ಕೂ ಇದೊಂದೇ. ಆಗಷ್ಟೇ ಅಲ್ಲ, ಈಗೂ ಸಮೇತ ಪ್ರಸ್ತುತ ಈ ದಿನಗಳಲ್ಲಿ ಸಮೇತ ಸಂಪೂರ್ಣ ಈ ಕೋಟೆಗೆ ಒಂದು ಮಾರ್ಗ ಇರೋದು ಅಥವಾ ದ್ವಾರ ಇರೋದು ಅಂತಂದ್ರೆ ಇದು ಒಂದೇ ಮಾರ್ಗ. ಇಲ್ಲಿ ಯಾವುದೇ ರೀತಿಯಿಂದ ಮತ್ತೆ ಈ ಕೋಟೆ ಈ ಮಾರ್ಗ ಬಿಟ್ಟು ಬೇರೆ ಯಾವುದೇ ಮಾರ್ಗವು ಈ ಕಂಪ್ಲೀಟ್ 15 ಎಕರೆ ಸುತ್ತ ಇರ್ತಕ್ಕಂಥ ಒಂದು ಜಾಗದಲ್ಲಿ ಎಲ್ಲೂ ನಿಮಗೆ ನೋಡಲಿಕ್ಕೆ ಸಿಗಲ್ಲ. 1994 ಇಸ್ವಿಯಲ್ಲಿ ಕೆಲವು ಕಾರಣಾಂತರಗಳಿಂದ ಈ ಒಂದು ಕೋಟೆಯ ಒಳಗಡೆ ಇರ್ತಕ್ಕಂಥ ಎಲ್ಲಾ ಜನರನ್ನ ಏನಾಗಿತ್ತು ಅಂತಂದ್ರೆ ಅಲ್ಲಿ ಮುಖ್ಯ ರಸ್ತೆಗೆ ಏನ್ ಮಾಡೋದಂತ ಎಲ್ಲ ಊರನ್ನು ಶಿಫ್ಟ್ ಮಾಡಲಾಯಿತು. ಮಳೆ ಬಂದು ಕೆಲವು ಅನಾನುಕೂಲಗಳಿರೋದ್ರಿಂದ ಮುಖ್ಯ ಒಂದು ರಸ್ತೆಗೆ ಹೋಗಲು ತೊಂದರೆ ಇರೋದ್ರಿಂದ ಇವೆಲ್ಲ ಕಾರಣಗಳನ್ನು ಇಟ್ಟುಕೊಂಡು ಆಗಿನ ಸರ್ಕಾರದ ಆಮೇಲೆ ಇಲ್ಲಿರ್ತಕ್ಕಂಥ ಒಂದು ಜನಪ್ರತಿನಿಧಿಗಳು ಏನ್ ಮಾಡಿದ್ರು ಅಂತಂದ್ರೆ ಕಂಪ್ಲೀಟ್ ಈ ಕೋಟೆ ಒಳಗಡೆ ಇರ್ತಕ್ಕಂಥ ಜನರೆಲ್ಲ ಏನ್ ಮಾಡಿದ್ರು ಅಂತಂದ್ರೆ ಒಂದು ಹೊಸ ಊರಂತ ಮಾಡಿ ಆ ಒಂದು ನಮಗೆ ಹೈವೇ ಬರುತ್ತೆ, ಆ ಹೈವೇ ಪಕ್ಕದಲ್ಲಿ ಏನ್ ಮಾಡಿದಂತ ಅವ್ರಿಗೆಲ್ಲ ನಿವೇಶನವನ್ನು ಕೊಟ್ಟು ಅಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಅವ್ರಿಗೆಲ್ಲ ಶಿಫ್ಟ್ ಮಾಡಿದ್ರು. ಬನ್ನಿ ನಾವು ಈಗ ಒಂದು ದರ್ಶನಕ್ಕಾಗಿ ನಾವು ಏನ್ ಮಾಡೋಣ ಅಂತಂದ್ರೆ ದೇವಸ್ಥಾನದ ಕಡೆಗೆ ಹೋಗೋಣ. ಇನ್ನು ನಾವು ದೇವಸ್ಥಾನ ಹೋಗ್ಬೇಕಾದ್ರೆ ಇನ್ನು ಏನೇನು ನಮಗಲ್ಲಿ ಒಂದು ವಿಶೇಷವಾದ ಸ್ಥಳಗಳು ಸಿಗುತ್ತೆ ಅಂತ ಏನ್ ಮಾಡೋಣ ಅಂತ ನಾವು ನೋಡ್ಕೊಂತ ಹೋಗೋಣ. ನಾವು ಈಗ ಕೋಟೆ ಎಡಭಾಗಕ್ಕೆ ಬಂದು ಏನ್ ಮಾಡೋಣ ಅಂತಂದ್ರೆ ಒಂದು ಕೋಟೆಯನ್ನು ವೀಕ್ಷಣೆ ಮಾಡೋಣ. ಇಲ್ಲಿ ನೋಡಬಹುದು ನೀವು ಯಾವ ತರ ಇಲ್ಲಿ ಕೋಟೆ ನಿರ್ಮಾಣ ಆಗಿದೆ. ಕೆಲವು ಸ್ಥಳದಲ್ಲಿ ಕೋಟೆ ಏನಾಗಿದೆ ಅಂತಂದ್ರೆ ಸ್ವಲ್ಪ ಶಿಥಿಲಗೊಂಡಿರ್ತಕ್ಕಂಥದ್ದು ಏನಾಗುತ್ತೆ ಅಂತ ನಮ್ಮ ಕಣ್ಣಿಗೆ ಕಾಣುತ್ತೆ. ಬಟ್ 500 ವರ್ಷಗಳು ಕಳೆದರೂ ಸಮೇತ ನಮ್ಗೆ ಇಷ್ಟು ಇನ್ನೂ ಗಟ್ಟಿಮುಟ್ಟಾಗಿರ್ತಕ್ಕಂಥದ್ದು ಏನಂತಂದ್ರೆ ನಮಗೆ ಬಹಳ ಆಶ್ಚರ್ಯಕರವಾದಂತ ಒಂದು ಸಂಗತಿ. ನೀವು ನೋಡ್ಬೋದು ಇಲ್ಲಿ ಕಂಪ್ಲೀಟ್ ಇಲ್ಲಿ ಕಾಣ್ತಕ್ಕಂಥದ್ದು ಏನಿದೆ ಅಂತಂದ್ರೆ ಈ ಒಂದು ಕೋಟೆಯ ಮುಖ್ಯ ದ್ವಾರದ ಎಡಭಾಗದಲ್ಲಿ ಇರ್ತಕ್ಕಂಥ ಒಂದು ಏನಿದೆ ಅಂತಂದ್ರೆ ಇದು ಕೋಟೆ ಕಂಪ್ಲೀಟ್ ಇದೇ ರೀತಿ ಏನಿದೆ ಅಂತಂದ್ರೆ ಸರೌಂಡ್ 15 ಎಕರೆ ಸುತ್ತಳತೆಯಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಈ ತರ ಕೋಟೆಯನ್ನು ನಿರ್ಮಾಣ ಮಾಡಿದ್ದಾರೆ. ನಿಮ್ಗೆ ಇಲ್ಲೂ ಕಾಣಿಸ್ತಾ ಇದೆ, ನೋಡ್ಬೋದು ನೀವು ಇಲ್ಲಿ ಫ್ಲಾಂಕಿಂಗ್ ಟವರ್ಸ್ ಅಂತ ಏನ್ ಹೇಳ್ತೀವಲ್ಲ, ಗೋಪುರಗಳು ನೋಡ್ಬೋದು ಇಲ್ಲಿ ಯಾವ ತರ ಇದೆ ಅಂತ ಹೇಳಿ ಕಂಪ್ಲೀಟ್. ಸೊ ಈ ತರ ಒಟ್ಟು 36 ಗೋಪುರಗಳು ಏನಾಗಿದೆ ಅಂತಂದ್ರೆ ನಮ್ಗ ಈ ಒಂದು ಕೋಟೆಯ ಭದ್ರತೆಗಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ ಆಗಿನ ಕಾಲದಲ್ಲಿ ನಿರ್ಮಾಣ ಮಾಡಿದ್ದರು. ಸೊ ಹೀಗೆ ನಾವು ಹೋದಂಗೆಲ್ಲ ಏನ್ ಮಾಡ್ಬೋದು ಅಂತ ಈ ಕೋಟೆ ಸುತ್ತ ಹೋಗ್ಬೋದು. ಬಟ್ ಇಲ್ಲಿ ಏನಾಗಿದೆ ಅಂತಂದ್ರೆ ಸ್ವಲ್ಪ ನಮಗೆ ಹೋಗೋಕೆ ಅನಾನುಕೂಲ ಇರೋದ್ರಿಂದ ನಾವೇನ್ ಮಾಡ್ತಿದ್ವಿ ಅಂತಂದ್ರೆ ಇಲ್ಲಿಂದ ಎಷ್ಟು ಸಾಧ್ಯ ಅಷ್ಟು ಒಂದು ನಿಮಗೆ ತೋರ್ಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈಗ ಇಲ್ಲಿ ನೋಡಬಹುದು, ಇಲ್ಲಿ ಒಂದು ಏನಾಗಿದೆ ಅಂತಂದ್ರೆ ಒಂದು ಸುಂದರವಾದ ಒಂದು ಕೆರೆ ನಿರ್ಮಾಣ ಮಾಡಿದ್ದಾರೆ. ಅಂದ್ರೆ ವಿಜಯನಗರ ಕಾಲದಲ್ಲಿ ಕೃಷ್ಣದೇವರಾಯರ ಸಾಮಂತರಾಜರು ಏನ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲೊಂದು ಕೆರೆ ನಿರ್ಮಾಣ ಮಾಡಿದ್ದಾರೆ. ಈ ಕೆರೆ ನಿರ್ಮಾಣ ಮಾಡಲು ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಕೆರೆಯಲ್ಲಿ ಕುದುರೆಗಳು ಮತ್ತು ಆನೆಗಳಿಗೋಸ್ಕರ ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಒಂದು ಕೆರೆಯನ್ನು ನಿರ್ಮಾಣ ಮಾಡಿದ್ದಾರೆ. ಕುದುರೆ ಮತ್ತು ಆನೆ ಜೊತೆಗೆ ಇನ್ನು ಬೇರೆ ಒಂದು ವ್ಯವಸ್ಥೆಗಳಿಗೆ ನೀರಿನ ಅವಶ್ಯಕತೆ ಇರೋದ್ರಿಂದ ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಒಂದು ಕೆರೆ ನಿರ್ಮಾಣ. ಬಟ್ ಮುಖ್ಯವಾಗಿ ಈ ಒಂದು ಚರಿತ್ರೆಯಲ್ಲಿ ಇರ್ತಕ್ಕಂಥದ್ದು ಆಮೇಲೆ ಈ ಗ್ರಾಮದ ಹಿರಿಯರು ಇರತಕ್ಕಂಥ ಪ್ರಕಾರ ಏನಿದೆ ಅಂತಂದ್ರೆ ಇದು ಕುದುರೆ ಮತ್ತೆ ಒಂದು ಆನೆಗಳಿಗೆ ನೀರಿನ ಸಲುವಾಗಿ ಏನ್ ಮಾಡಿದ್ರು ಅಂತಂದ್ರೆ ಈ ಒಂದು ಕೆರೆ ನಿರ್ಮಾಣ ಮಾಡಿದ್ರು ಅಂತ ಹೇಳ್ತಾರೆ. ಈಗಲೂ ಸಮೇತ ಏನಿದೆ ಅಂತಂದ್ರೆ ನೀವಿಲ್ಲಿ ನೋಡ್ಬೋದು, ಇಲ್ಲಿ ಕಾಣ್ತಕ್ಕಂಥದ್ದು ಬನ್ನಿ ಇಲ್ಲಿ ನೀವು ಈಗಲೂ ಇಲ್ಲಿ ನೋಡ್ಬೋದು. ಇಲ್ಲಿ ಊರಿನ ಗ್ರಾಮಸ್ಥರು ಕೇಳಿದ್ರೆ ಏನಂತಾರೆ ಅಂದ್ರೆ ತೆಲುಗುದಲ್ಲಿ ಏನಿಗ ತೇಪಲ್ಲು ಅಂತ ಕರೀತಾರೆ. ಇದನ್ನಂತಂದ್ರೆ ಕುದುರೆ ಮತ್ತು ಆನೆಗಳು ಇಲ್ಲಿ ಹೋಗ್ತಕ್ಕಂಥ ಒಂದು ದಾರಿ ಅಂತ ಏನ್ ಮಾಡ್ತಾರೆ ಅಂತಂದ್ರೆ ಈ ಗ್ರಾಮದ ಹಿರಿಯರು ಹೇಳ್ತಾರೆ. ಸೊ ನಾವಿಲ್ಲಿ ಕೆಳಗಡೆ ಹೋಗಿ ನೋಡೋಣ ಬನ್ನಿ ಯಾವ ರೀತಿ ಇದೆ ಅಂತ ಹೇಳಿ. ಇಲ್ಲಿ ನೀವೀಗ ಇಲ್ಲಿ ನೋಡ್ಬೋದು ನೀವೀಗ. ಸೊ ಇದೇ ಒಂದು ಜಾಗದಲ್ಲಿ ಅಂದ್ರೆ ಕುದುರೆ ಮತ್ತು ಆನೆಗಳು ಬಂದು ಏನ್ ಮಾಡ್ತಿದ್ದ ಅಂತಂದ್ರೆ ಈ ಕೆರೆಯಲ್ಲಿ ನೀರನ್ನು ಕುಡಿತಿದ್ದವು, ಅಥವಾ ಆ ಒಂದು ಆನೆ ಮತ್ತು ಕುದುರೆಗಳಿಗೆ ಏನ್ ಮಾಡ್ತಾರೆ ಸ್ನಾನ ಮಾಡಿಸೋಕೆ ಏನ್ ಮಾಡ್ತಂದ್ರೆ ಈ ಕೆರೆ ನೀರನ್ನು ಉಪಯೋಗ ಮಾಡ್ತಿದ್ದರು. ಇಂದಿಗೂ ಸಹ ಯಾರಾದ್ರೂ ಈ ಗ್ರಾಮದ ಜನ ಈ ಕಡೆ ಬಂದ್ಬಿಟ್ರೆ ಎಲ್ಲಿಗೆ ಹೋಗಿದ್ರಿ ಅಂತ ಕೇಳಿದ್ರೆ ಏನಿಗ ತೇಪಲ್ಲದಾಗಿರ ಅಂತ ತೆಲುಗುದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಆನೆ ಮತ್ತು ಇಳಿತಕ್ಕಂಥ ಒಂದು ಸ್ಥಳದಲ್ಲಿ ಹೋಗಿ ಬಂದಿದ್ದು ಅಂತ ಏನ್ ಮಾಡ್ತಾರೆ ಅಂತ ಆ ಒಂದು ಮಾತುಗಳು ಏನಾಗಿದೆ ಅಂತ ಈಗೂ ವಾಡಿಕೆಯಲ್ಲಿದೆ. ಸೊ ನಾವೀಗ ಈ ಒಂದು ವಿಡಿಯೋದ ಮುಖ್ಯ ಉದ್ದೇಶ ಏನಾಗಿದೆ ಅಂತಂದ್ರೆ ನಾವು ಈ ಒಂದು ದೇವಸ್ಥಾನದ ಒಂದು ದರ್ಶನವನ್ನು ಪಡೆಯೋದಾಗಿದೆ. ಸೊ ನಾವೀಗ ಏನ್ ಮಾಡೋಣ, ದೇವಸ್ಥಾನದ ಕಡೆ ಏನ್ ಮಾಡೋಣ ಅಂತ ನಾವೀಗ ಹೋಗೋಣ ಬನ್ನಿ. ಭಕ್ತರು ನೀವು ಇಲ್ಲಿ ನೋಡ್ತಕ್ಕಂಥ ಸ್ಥಳ ಬಂದು ಕಂಪ್ಲೀಟ್ ಏನು ಸ್ಥಳ ಕಾಣ್ತಿದ್ದಲ್ಲ ಈ ಕಡೆ ಮತ್ತೆ ಈ ಕಡೆ ಏನಿದೆ ಅಂತಂದ್ರೆ ಈ ಭಾಗದಲ್ಲೆಲ್ಲ ಕುರಿಗಾಹಿಗಳು ವಾಸ ಮಾಡ್ತಕ್ಕಂಥ ಒಂದು ಸ್ಥಳವಾಗಿತ್ತು. ಅಂದ್ರೆ ಕೋಟೆ ಒಳಗಡೆ ಸ್ವಲ್ಪ ಜನ ವಾಸ ಮಾಡ್ತಾ ಇದ್ರೆ ಈ ಕೋಟೆ ಹೊರಗಡೆ ನಾನು ಆಗ್ಲೇ ಹೇಳಿದ್ನಲ್ಲ ನಿಮಗೆ ಈ ಒಂದು ಕುರಿಗಾಹಿಗಳು ಏನ್ ಮಾಡ್ತಿದ್ರು ಅಂತಂದ್ರೆ ಈ ಒಂದು ಸ್ಥಳದಲ್ಲಿ ವಾಸ ಮಾಡ್ತಿದ್ರು. ನಿಮ್ಗೆ ವಿಶೇಷವಾಗಿ ಇಲ್ಲಿ ನೋಡ್ಬೋದು ಹೇಗೆ ನಮ್ಮ ಹಂಪಿಯಲ್ಲಿ ಒಂದು ವ್ಯಾಪಾರ ಸ್ಥಳವಾಗಿತ್ತು ವಜ್ರ ವೈಡೂರ್ಯಗಳನ್ನು ಮಾಡೋದು, ಅದೇ ರೀತಿ ನಿಮಗೆ ಇಲ್ಲಿ ಕಾಣ್ತಾ ಇದ್ದಲ್ಲ ಕಂಪ್ಲೀಟ್ ಇಲ್ಲಿಂದ ಈ ದೇವಸ್ಥಾನ ಇಲ್ಲೇ
ಒಂದು ಹತ್ತಿರದಲ್ಲಿದೆ. ಆ ದೇವಸ್ಥಾನದ ಹೊರಗಡೆ ಏನಾಗುತ್ತೆ ಅಂದ್ರೆ ಇದು ಮುಖ್ಯ ವ್ಯಾಪಾರ ಸ್ಥಳವಾಗಿತ್ತು. ಅಂತಂದ್ರೆ ಇಲ್ಲಿ ಮತ್ತೆ ಈ ಒಂದು ಚರಿತ್ರೆಯನ್ನು ನೋಡಿದ್ರೆ ಇದು ಆಗಿನ ಕಾಲದಲ್ಲಿ ಮುಖ್ಯ ಪಟ್ಟಣವಾಗಿರ್ಬೋದು ಅಂತ ಏನ್ ಅನ್ಸುತ್ತೆ ನಮಗೆ ಅನಿಸುತ್ತಾ. ಸೊ ಈಗ ನಮ್ಗೆ ಇಲ್ಲಿಂದ ಒಂದು ಫರ್ಲಾಂಗ್ ದೂರ ಹೋದ್ರೆ ಏನಾಗುತ್ತೆ ನಮಗೆ ಅಲ್ಲಿ ಹನುಮಂತ ಗುಂಡಂ ಅಥವಾ ಈ ಹನುಮಂತನ ಒಂದು ದೇವಸ್ಥಾನ ಏನಾಗುತ್ತೆ ನಮ್ಗಲ್ಲಿ ಬರುತ್ತೆ. ನಾವೀಗ ದೇವಸ್ಥಾನದ ಕಡೆ ಏನ್ ಮಾಡೋಣ ಅಂತಂದ್ರೆ ಹೋಗೋಣ ಬನ್ನಿ. ಭಗವದ್ಭಕ್ತರೇ, ನಾವು ದರ್ಶನ ಮಾಡಿ ಸಂದರ್ಶನ ಮಾಡ್ತಕ್ಕಂಥ ದೇವಸ್ಥಾನದ ಒಂದು ಮುಖ್ಯ ದ್ವಾರಕ್ಕೆ ಏನ್ ಮಾಡಿವಿ ಅಂತಂದ್ರೆ ನಾವೀಗ ಬಂದಿದ್ದೇವೆ. ಸೊ ಈ ಒಂದು ಗ್ರಾಮಕ್ಕೆ ಹನುಮಂತ ಗುಂಡಂ ಅಂತ ಹೇಗೆ ಹೆಸರು ಬಂತು, ಆಮೇಲೆ ಈ ಒಂದು ದೇವಾಲಯದ ಆವರಣದಲ್ಲಿ ಯಾವ್ಯಾವ ದೇವಸ್ಥಾನಗಳಿದೆ ಅಂತಕ್ಕಂಥದ್ದು ಏನ್ ಮಾಡೋಣ ಅಂತ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ದಯವಿಟ್ಟು ನೀವು ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಇನ್ನೂ ಒಂದು ಹೆಚ್ಚಿನ ವಿಶೇಷ ಒಂದು ದೇವಸ್ಥಾನಗಳ ಒಂದು ವಿಡಿಯೋ ಮಾಡೋದಕ್ಕೆ ನಮಗೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು.